ನಮಸ್ಕಾರ. ಕರ್ನಾಟಕದ ಜನತೆಗೆ ಈ ಕರ್ನಾಟಕ ಸರ್ಕಾರ ಬಂದ 5 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲ ವೈಫಲ್ಯ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ಇಲ್ಲಿ ಬಿ ಜೆ ಪಿ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿರುವುದನ್ನು ಮೊಟಕುಗೊಳಿಸಿದ್ದಾರೆ. ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿವೆ. ಯಾವುದು ಕಂಪ್ಲೀಟ್ ಮಾಡಿರುವುದಿಲ್ಲ. ಇವರೆಲ್ಲ ಪಂಚ ಗ್ಯಾರಂಟಿಯಲ್ಲೇ ಮುಳುಗಿದ್ದಾರೆ. ಹಾಗಾಗಿ ಇವರು ಯಾವುದೇ ರೋಡು ಗುಂಡಿಗಳು ಬಿದ್ದಿವೆ, ಗುಂಡಿಗಳು, ಪೈಪ್ ಕನೆಕ್ಷನ್ನು ಎಲ್ಲ ರೋಡೆಲ್ಲ ತೆಗೆದು ಗುಂಡಿ ತೆಗೆದು ಎಲ್ಲ ಅರ್ಧಂಬರ್ಧ ಮಾಡಿ 2 ವರ್ಷ ಆದರೂ ಪೂರ್ಣ ಮಾಡಿಲ್ಲ. ಅದನ್ನ ಎಲ್ಲ ಜನಸಾಮಾನ್ಯರು, ಮಕ್ಕಳುಗಳು ರೋಡಲ್ಲಿ ಓಡಲು ಕಷ್ಟ ಆಗಿದೆ ಜನಸಾಮಾನ್ಯರೇ. ಇದು ಕಾಂಗ್ರೆಸ್ ಗೌರ್ಮೆಂಟಿನ ಒಂದು ದುರಂತ ಅಂತ ಹೇಳ್ಬೋದು. ಇವರು ಹೀಗೆ ಮಾಡ್ಕೊಂಡೋಗಿ 3 ವರ್ಷ ತುಂಬಿಸಿದ್ದಾರೆ. 3 ವರ್ಷ ಅಭಿವೃದ್ಧಿ ಕಾರ್ಯಗಳೆಲ್ಲ ಶೂನ್ಯ. ಇನ್ನು ಕೇವಲ 2 ವರ್ಷ ಇದೆ. ನೂತನ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರೇನು 2 ವರ್ಷದಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಭಿವೃದ್ಧಿ ಪಥದಲ್ಲಿ ನಡೆಸ್ತಾರೋ ಕಾದು ನೋಡಬೇಕು. ಇಲ್ಲಿಗೆ ಇವ್ರ ಕತೆ ಮುಗೀತು ಅಂತ ಕಾಣ್ತದೆ. ನೆಕ್ಸ್ಟ್ ಪ್ರಜ್ಞಾವಂತ ಜನರು ದಯವಿಟ್ಟು ಇನ್ನಾದರೂ ಎಚ್ಚೆತ್ತುಕೊಂಡು ಇಂತಹ ಸರ್ಕಾರನ ದಯವಿಟ್ಟು ತರಬೇಡಿ. ಇನ್ನು ಮುಂದಾದರೂ ಪ್ರಜ್ಞಾವಂತ ನಾಗರಿಕರು ನೆಕ್ಸ್ಟ್ ಬರುವ 2028 ಚುನಾವಣೆಯಲ್ಲಿ ಬಿ ಜೆ ಪಿ ಗೌರ್ಮೆಂಟನ್ನು ತಗೊಂಬನ್ನಿ. ಅಲ್ಪ ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಆಗ್ತಾಯಿತ್ತು. ಯಾವುದೇ ಕಚೇರಿಗಳಲ್ಲಿ ಏನೇ ಇದ್ದರೂ ಒಂದು ಅಲ್ಪ ಸ್ವಲ್ಪ ಕೆಲಸಗಳಾಗ್ತಾಯಿತ್ತು. ಈಗ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಹಾಗಾಗಿ ದಯವಿಟ್ಟು ಇನ್ನು ಮುಂದಾದರೂ ಪ್ರಜ್ಞಾವಂತ ನಾಗರಿಕರೇ ಇನ್ನು ಮುಂದಾದರೂ ಬಿ ಜೆ ಪಿ ಗೌರ್ಮೆಂಟ್ನ ಗೆಲ್ಲಿಸಿ ಹಿಂದೆ ಮಾಡಿದಂಥ ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನ ಕಾಲದಲ್ಲಿ ಏನು ಕೆಲಸ ಮಾಡಿದರು ಅದೇ ರೀತಿ ನೆಕ್ಸ್ಟ್ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಅಲ್ಪ ಕೆಲಸನಾರು ಆಗುತ್ತೆ. ದಯವಿಟ್ಟು ಬಿ ಜೆ ಪಿ ಗೌರ್ಮೆಂಟ್ಗೆ ವೋಟ್ ಹಾಕಿ ಗೆಲ್ಲಿಸಿ. ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಸಿ ವಿಜೇಂದ್ರದ ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿ ಗೌರ್ಮೆಂಟ್ನ ತಗೊಂಬನ್ನಿ ಅಂತ ನಾನು ಜನರಲ್ಲಿ ಕೇಳ್ಕೊಳ್ತೀನಿ. ಅದಲ್ಲದೆ ಏನು ಅಂದರೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನೇ ಮಾಡೋದಾಗಿದೆ. ಇವರು ಅವ್ರನ್ನ ಆ ಪಕ್ಷದವ್ರನ್ನ ಇವ್ರ ಪಕ್ಷದವ್ರನ್ನ ಅವ್ರನ್ನ ಟೀಕೆ ಟಿಪ್ಪಣಿಗಳಲ್ಲೇ ಕಾಲ ಕಳೀತಾ ಇದ್ದಾರೆ. ಯಾವುದೇ ಇಂಪ್ರೂವ್ಮೆಂಟ್ಸ್ ಇಲ್ಲ. ಇವರು ಹೀಗೆ ಮಾಡ್ಕೊಂಡೋದ್ರೆ ಜನಸಾಮಾನ್ಯರ ಗತಿ ಏನು? ಎಲ್ಲ ಅನ್ಎಂಪ್ಲಾಯ್ಸ್ ಜಾಸ್ತಿ ಆಗ್ತಾಯಿದ್ದಾರೆ. ಈ ಕಡೆ ಕೆಲಸ ಕಾರ್ಯಗಳಿಲ್ಲ. ಅಲ್ಲದೆ ಈ ಕಡೆ ಏನು ಕೂಲಿ ಕಾರ್ಮಿಕರಿಗೆ ಕೆಲಸಗಳು ಸಿಗ್ತಾಯಿಲ್ಲ. ಎಲ್ಲ ಒಂದು ಕೆಲಸಕ್ಕೆ ಲೇಬರ್ಸ್ ಕರಿಬೇಕು ಅಂತಂದರೆ ಯಾರು ಬರ್ತಾಯಿಲ್ಲ. ಈಗ ಇವರು ಪಂಚ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ಯಾರು ವ್ಯವಸಾಯ ಮಾಡೋ ರೈತರಿಗೆಲ್ಲ ತುಂಬ ತೊಂದರೆ ಆಗಿದೆ. ಇವರು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡೋದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇವರು 5 ಗ್ಯಾರಂಟಿ ಎಲ್ಲ 10 ಗ್ಯಾರಂಟಿ ಅನೌನ್ಸ್ ಮಾಡಿದ್ರು ನೆಕ್ಸ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟಿಗೆ ದಯವಿಟ್ಟು ಪ್ರಜ್ಞಾವಂತ ನಾಗರಿಕರು ವೋಟ್ ಹಾಕಬೇಡಿ. ಇನ್ನಾದರೂ ಗ್ಯಾರಂಟಿಗಳನ್ನು ನಂಬದೆ ಒಳ್ಳೆ ಸರ್ಕಾರ, ಒಳ್ಳೆ ಆಡಳಿತ ಕೊಡುವಂಥನ್ನ ದಯವಿಟ್ಟು ಬಿ ಜೆ ಪಿ ಸರ್ಕಾರದಲ್ಲಿ ಶ್ರೀ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ತಗೊಂಬನ್ನಿ ಅಂತ ಹೇಳ್ತಾ ನಾನು ನಿಮಗೆ ಕಳಕಳಿಯ ಮನವಿ. ಅದಲ್ಲದೆ ಇನ್ನೊಂದು ಏನಪ್ಪ ಅಂದರೆ ಸೆಂಟ್ರಲ್ನಲ್ಲಿ ಶ್ರೀ ನರೇಂದ್ರ ಮೋದಿಯವರಿಗೆ ವಿಶ್ವವೇ ನರೇಂದ್ರ ಮೋದಿಯವ್ರನ್ನ ಹೊಗಳ್ತಿರುವಾಗ ನಂಬರ್ 1 ಸ್ಥಾನಕ್ಕೆ ತೊಗೊಂಡೋಗ್ಬೇಕು ಭಾರತವನ್ನು ಅಂತ ಅವರು ಅದೊಂದು ಹೇಮ್ ಇಟ್ಕೊಂಡು ಮುಂದೆ ಸಾಗಿಸ್ಬೇಕು ಅಂತ ಅವರು ಬ್ರಹ್ಮಚಾರಿಯಾಗಿರುವ ನರೇಂದ್ರ ಮೋದಿಯವರು ಅವ್ರ ಮನೆಗೋಸ್ಕರ ಏನು ಮಾಡ್ತಾಯಿಲ್ಲ, ಅವರು ದೇಶಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾರೆ. ಒಬ್ಬ ಸೈನಿಕನಂತೆ ಭಾರತವನ್ನು ಹೇಗೆ ಸೈನಿಕ ನಿಭಾಯಿಸ್ತಾನೋ ಹಾಗೆ ನರೇಂದ್ರ ಮೋದಿಯವರು ನಮ್ಮ ಈಗಿನ ಕಠಿಣ ಪರಿಸ್ಥಿತಿಯಲ್ಲೂ ಇವರು ಸರ್ಕಾರನ ನಡೆಸ್ಕೊಂಡು ಅಕ್ಕಪಕ್ಕದ ರಾಜ್ಯದಲ್ಲಿ ಅಕ್ಕಪಕ್ಕ ಕಂಟ್ರಿಗಳಲ್ಲಿ ಏನೆಲ್ಲ ಇನ್ಸಿಡೆಂಟ್ ಆಗಿದ್ರೂ ಅದನ್ನು ಕಠಿಣ ಪರಿಸ್ಥಿತಿಯಲ್ಲೂ ಯಾವುದೇ ಥರದ ಬೆಲೆಗಳು ಏರಿದಾಗೆ ಎಲ್ಲ ಒಂದು ಈಕ್ವಲ್ ಒಂದು ಲೆವೆಲ್ ಜನಸಾಮಾನ್ಯರಿಗೆ ತೊಂದರೆ ತೊಂದರೆ ಆಗಬಾರ್ದು ಅಂಥೇಳಿ ಅವರು
ಪಣವನ್ನು ತೊಟ್ಟು ಜನರಿಗೆಲ್ಲ ಥರದಲ್ಲೂ ಒಳ್ಳೇದು ಮಾಡ್ತಾಯಿದ್ದಾರೆ ನರೇಂದ್ರ ಮೋದಿಯವರು. ಅವರು ವಿಶ್ವಗುರು ನರೇಂದ್ರ ಮೋದಿಯವರು ಇನ್ನೂ 20 ವರ್ಷಗಳ ಕಾಲ ಅವರೇ ಪ್ರಧಾನಮಂತ್ರಿ ಆಗಿರಬೇಕು ಅಂತ ಎಲ್ಲ ಜನರ ಮನವಿ ಇದೆ. ಹಾಗಾಗಿ ದಯವಿಟ್ಟು ಕೇಂದ್ರದಲ್ಲೂ ಭಾರತೀಯ ಜನತಾ ಪಾರ್ಟಿ ತಗೊಂಬನ್ನಿ, ರಾಜ್ಯದಲ್ಲೂ ಭಾರತೀಯ ಜನತಾ ಪಾರ್ಟಿ ತಗೊಂಬನ್ನಿ. ಎರಡೂ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇದ್ದರೆ ಕೆಲಸ ಕಾರ್ಯಗಳು ಅಭಿವೃದ್ಧಿಯತ್ತ ಸಾಗುತ್ತವೆ. ಹಾಗಾಗಿ ದಯವಿಟ್ಟು ಜನರು ಎಚ್ಚೆತ್ತುಕೊಳ್ಳಿ, ಇನ್ನಾದರೂ ಒಳ್ಳೆಯ ಸರ್ಕಾರವನ್ನು ತಗೊಂಬನ್ನಿ. ನಿಮ್ಮ ಮಕ್ಕಳು ಫ್ಯೂಚರ್ ಭವಿಷ್ಯ ನೋಡಿ. ಅನ್ಎಜುಕೇಟೆಡ್ ಜಾಸ್ತಿ ಆಗಿದ್ದಾರೆ. ನಿರುದ್ಯೋಗ ಸಮಸ್ಯೆ, ರೈತರಿಗೆ ಬೆಳೆದಂಥ ಬೆಲೆ ಇಲ್ಲ. ಹೀಗಾಗಿ ಒಂದು ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿ ಅಂತ ಹೇಳೋದಕ್ಕೆ ಯಾವುದೂ ಇಲ್ಲವೇ ಇಲ್ಲ ಅನಿಸುತ್ತೆ, ಶೂನ್ಯ. ಹಾಗಾಗಿ ದಯವಿಟ್ಟು ಎಲ್ಲರೂ BJP ಗೌರ್ಮೆಂಟು ತೊಗೊಂಬನ್ನಿ. 2028ಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಗೆ ಎಲ್ಲ ಜನರನ್ನು ಎಲ್ಲ ಕರ್ನಾಟಕ ರಾಜ್ಯದ ಜನತೆ ಹೇಗೆ ಹೊಗಳ್ತಾ ಇದ್ದಾರೋ ಹಾಗೆ ಮುಂದಿನ ಸರ್ಕಾರವನ್ನು ತಗೊಂಬಂದರೆ ಶ್ರೀಮಾನ್ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಆಗ್ತಿವೆ ಅಂತ ನನ್ನ ಅನಿಸಿಕೆ. ಜನಸಾಮಾನ್ಯರೇ ತಿಳ್ಕೊಳ್ಳಿ, ಯೋಚನೆ ಮಾಡಿ. ಅದಲ್ಲದೆ ಇನ್ನೊಂದು ಹೇಳಬೇಕು ಅಂತಂದರೆ, ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯವ್ರನ್ನ ಯುವ ನಾಯಕ ಅಂತಾರೆ. ಆಗ ಅವ್ರಿಗೆ ಈಗ ಎಷ್ಟು ಅವ್ರಿಗೆ ವಯಸ್ಸು ಗೊತ್ತಿಲ್ಲ. ಹಾಗಾಗಿ ಯುವ ನಾಯಕ ಅಂತಾರೆ. ಏನಕ್ಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಮದುವೆ ಆಗದೆ ಇರೋದಕ್ಕೂ ಯುವ ನಾಯಕ ಅಂತಾರೋ ಅಥವಾ ಏಜು ಎಷ್ಟು ಅಂತ ಗೊತ್ತಿಲ್ಲ. ಯುವ ನಾಯಕ ಆಗಬೇಕಾದ್ರೆ ವಯಸ್ಸು ಎಷ್ಟು ಇರಬೇಕು ಅನ್ನೋದು ಗೊತ್ತಿಲ್ಲ. ಕೆಲವರು ಯುವ ನಾಯಕ ಅಂತ ಪ್ರತಿಬಿಂಬಿಸ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವವರು. ಹಾಗಾಗಿ ಏನು ವಿಚಿತ್ರ, ಈ ಥರ ಗೊಂದಲಗಳ್ನ ಸೃಷ್ಟಿ ಮಾಡಿ ಇವರು ಗಲಾಟೆ, ಗೊಂದಲ, ಸಂಘಟನೆಗಳ್ನ ವೈಷಮ್ಯ ಮಾಡಿಕೊಂಡು ಇವರು ಅಭಿವೃದ್ಧಿ ಕಾರ್ಯಗಳನ್ನೇ ಮಾಡ್ತಾಯಿಲ್ಲ. ಇವರು ಏನೇನು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಜನಸಾಮಾನ್ಯರಿಗೆ. ಇನ್ನು 2 ವರ್ಷ ಕಳೆದ್ರೆ ಸಾಕು ಅಂತ ಇದ್ದಾರೆ. ಹಾಗಾಗಿ ದಯವಿಟ್ಟು ಇನ್ನು ಬರುವ ಚುನಾವಣೆಯಲ್ಲಿ 2028ಕ್ಕೆ BJP ಸರ್ಕಾರವನ್ನು ಗೆಲ್ಲಿಸಿ ಅತ್ಯಧಿಕ ಸೀಟುಗಳನ್ನು ಕೊಟ್ಟು BJP ಸರ್ಕಾರವನ್ನು ತನ್ನಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು.